ಸೀನಾಯಿ ಬೆಟ್ಟದಲ್ಲಿ ಬಂದಂತ ಆ ಮಹಿಮೆ ಪ್ರಭಾವ ಏನಂತೆ ಹೆಚ್ಚಾಗಿತ್ತು. ಆದ್ರೆ ಇದಕ್ಕಿಂತ ದೊಡ್ಡದು ಹೆಚ್ಚು ಯಾವುದಂದ್ರೆ 120 ಮಂದಿ ಮೇಲೆ ಯೆರೂಸಲೇಮಿನಲ್ಲಿ ದೇವಾಲಯದ ಮೇಲೆ ಬಂತಲ್ಲ ಅಭಿಷೇಕ, ಪವಿತ್ರಾತ್ಮನ ಅಭಿಷೇಕ. ಪವಿತ್ರಾತ್ಮನ ಅಭಿಷೇಕ ಅದಕ್ಕಿಂತಲೂ ಎಷ್ಟೋ ದುಪ್ಪಟ್ಟಾಗ. ಈ ಸೇವೆ ಮರಣವನ್ನು ಉಂಟು ಮಾಡ್ತದೆ, ಈ ಸೇವೆ ನಿತ್ಯ ಜೀವವನ್ನು ಉಂಟು ಮಾಡ್ತದೆ. ಓದಿ ಅಧಿಕವಾದ ಪ್ರಭಾವವುಳ್ಳದ್ದು ಬಂದದ್ರಿಂದ ಮೊದಲಿದ್ದ ಪ್ರಭಾವವು ಅದರ ಬಳಿಯಲ್ಲಿ ಪ್ರಭಾವವಿಲ್ಲದಾಯಿತು. ಇಲ್ಲದೆ ಹೋಗುವಂಥದ್ದು ಪ್ರಭಾವವುಳ್ಳದಾಗಿದ್ದರೆ, ಗಮನಿಸಿರಿ, ಇದು ಇಲ್ಲದೆ ಹಾಗೆ ಹೋಗುವಂಥದ್ದೇ ಪ್ರಭಾವವುಳ್ಳದಾಗಿದ್ರೆ, ಅಂದ್ರೆ ಏನು ಇಲ್ಲ, ಹೆಸರಲ್ಲಿ ಅವ್ರ ಅಪ್ಪಂದೆಲ್ಲ ಜಾಗ, ಫುಟ್ಪಾತಲ್ಲಿ ಒಂದು ಅಂಗಡಿ ಇಟ್ಕೊಂಡು ನಂದೇ ಜಾಗ ಅಂತ ಆಡ್ತಾ ಇದ್ದಾನೆ. ನಿಜವಾದ ಅಪ್ಪ ಬಂದು ಓನರ್ ಬಂದ್ರೆ ಅವನಲ್ಲಿ ನಿಲ್ಲಕ್ಕಾಯ್ತದ? ಅದಕ್ಕೆ ಅಲ್ವಾ ಕೇಳ್ತದೆ, ಸ್ವಲ್ಪ ಕಾಲ ಇದ್ದು ಹೋಗುವಂತ ಮಹಿಮೆ ಇದೇನಂತೆ ಲಿಖಿತ ರೂಪವಾಗಿರುವಂತೆ ಇದಕ್ಕೆಷ್ಟು ಮಹಿಮೆ ಇರೋದಾದ್ರೆ ಪವಿತ್ರಾತ್ಮನಿಂದ ಬರುವಂತ ಮಹಿಮೆ ಎಷ್ಟು ಹೆಚ್ಚಾಗಿರ್ತದೆ ಅಲ್ವಾ? ಸ್ವಲ್ಪ ಕಾಲ ಇರುವಂತ ಸೇವೆಗೆನೆ ಇಷ್ಟು ಮಹಿಮೆ ಇರಬೇಕಾದ್ರೆ ಈ ಸೀನಾಯಿ ಪರ್ವತದಲ್ಲಿ ನೋಡಿ ಸೇವೆ ಹೆಂಗೈತೆ. ಎಲಿಯ ಪ್ರಾರ್ಥನೆ ಮಾಡಿದ್ರೆ 3 ವರ್ಷ 6 ತಿಂಗಳು ಮಳೆ ನಿಂತೋಯ್ತದೆ. ಪ್ರಾರ್ಥನೆ ಮಾಡಿದ್ರೆ ಮಳೆ ಬರ್ತದೆ, ಪ್ರಾರ್ಥನೆ ಮಾಡಿದ್ರೆ ಬೆಂಕಿ ಬರ್ತದೆ, ಕಂಬಳಿ ಮಡಚಿ ಬಡಿದ್ರೆ ಕೆಂಪು ಸಮುದ್ರ ಭಾಗ ಆಯ್ತದೆ, ಆನೆಕಲ್ ಮಳೆ ಬರ್ತದೆ. ಮೋಸೆ ಪ್ರಾರ್ಥನೆ ಮಾಡಿದ್ರೆ ಕೋಲ್ ಚಾಚಿದ್ರೆ ನೀರು ರಕ್ತವಾಯ್ತದೆ, ಕಪ್ಪೆಗಳು ಬರ್ತದೆ, ಹುಣ್ಣುಗಳು ಬರ್ತದೆ, ಮತ್ತೆ ಏನಂತ ಸಂಹಾರ ದೂತ ಬರ್ತಾನೆ, ಕೆಂಪು ಸಮುದ್ರ. ಇದಕ್ಕೆ ಅಷ್ಟು ಪ್ರಭಾವ ಇರಬೇಕಾದ್ರೆ ಆ ಸೇವೆಗೆ, ಈ ಹೊಸ ಒಡಂಬಡಿಕೆಗೆ ಸೇವೆಗೆ ಇದಕ್ಕಿಂತ ಎಷ್ಟು ಹೆಚ್ಚಾಗಿರ್ಬೇಕು ಸೇವೆಯಲ್ಲಿ ನೋಡಿ. ಹಲ್ಲೆಲೂಯಾ, ಅರ್ಥ ಆಯ್ತಾ? ಅವತ್ತಂಗೆ ಕೆಂಪು ಸಮುದ್ರ ಈ ಭಾಗ ಆಗದೆ ಇರಬಹುದು, ಆದ್ರೆ ಇವತ್ತು ಆತ್ಮಿಕವಾಗಿ ತಡೆ ಇರುವಂತ ಪ್ರತಿಯೊಂದು ಸಮುದ್ರಗಳನ್ನು ಈ ಭಾಗ ಮಾಡ್ತಾನೆ ಪವಿತ್ರಾತ್ಮ. ಹಲ್ಲೆಲೂಯಾ, ಯೋಚನೆ ಮಾಡಿ. ಆಗ್ಲೇ ಅಷ್ಟು ಇತ್ತಂತಂದ್ರೆ ಮೋಸೆ, ಎಲಿಯಾ, ಎಲಿಷಾ, ದಾವಿದ, ಸಾಮುವೇಲು ಇವರೆಲ್ಲರನ್ನು ಆ ಮಹಿಮೆನೆ ಉಪಯೋಗಿಸಿಕೊಂಡು ಇಷ್ಟು ಸೇವೆ ಮಾಡೋರೆ ಅಂತಂದ್ರೆ ಪವಿತ್ರಾತ್ಮನ ಸೇವೆ ಇನ್ನು ಎಷ್ಟು ಹೆಚ್ಚಾಗಿರ್ತದೆ ಅನ್ನೋದು ಯೋಚನೆ ಮಾಡಿ. ಇವತ್ತು ಪವಿತ್ರಾತ್ಮನ ಮಾಡೋ ಕಾರ್ಯಗಳು ಊಹಿಸಕ್ಕೆ ಆಗಲ್ಲ. ಪವಿತ್ರಾತ್ಮನ ಕಾರ್ಯಗಳು, ಅದ್ಭುತಗಳು. ಹಿಂಗೂ ಅದ್ಭುತ ಮಾಡ್ತಾನೆ, ಹಿಂಗೂ ಮಾತಾಡ್ತಾನೆ ದೇವರು ಅನಿಸ್ತದೆ ಒಂದು ಸಾರಿ. ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ವಿಶ್ವಾಸಿಗಳೆಲ್ಲ ಪಾಸ್ಟ್ಗೂ ಅರ್ಥ ಆಗಲ್ಲ ಕೆಲವೊಂದು ವಿಷಯಗಳು. ತಲೆ ಕೆಳಗೆ ಹಾಕೊಂಡು ತೀಡಿದ್ರು ಗೊತ್ತಾಗಿಲ್ಲ. ಅಂದ್ರೆ ಯೋಚನೆ ಮಾಡಿ, ಅದಕ್ಕೆ ಅಷ್ಟು ಸ್ವಲ್ಪ ಕಾಲ ಇರುವಂತ ಅದಕ್ಕೆ ಅಷ್ಟು ಮಹಿಮೆ ಅಂದ್ರೆ ಶಾಶ್ವತವಾಗಿರುವಂತ ಈ ಪವಿತ್ರಾತ್ಮನ ಸೇವೆಗೆ ಎಷ್ಟು ಹೆಚ್ಚಾಗಿ ದೇವರ ಮಹಿಮೆ ಪ್ರಭಾವ ತುಂಬಿರ್ತದೆ. ಅದೇ ಅಲ್ಲಿ ಪೌಲು ಹೇಳೋದು. ಆಮೇಲೆ ಇಲ್ಲದೆ ಹೋಗುವಂಥದ್ದು ಪ್ರಭಾವವುಳ್ಳದಾಗಿದ್ದರೆ ಶಾಶ್ವತವಾಗಿ ಇರುವಂಥದ್ದು ಬಹು ಹೆಚ್ಚಾಗಿ ಪ್ರಭಾವವುಳ್ಳದಾಗಿರಬೇಕಲ್ಲವೇ? ಆದದರಿಂದ ನಾವು ಇಂಥ ಭರವಸೆಯುಳ್ಳವರಾಗಿದ್ದು ಧಾರಾಳವಾಗಿ ಮಾತನಾಡುತ್ತೇವೆ. ಮೋಸೆ ಅಂತೆ ಮಾತಾಡಲ್ಲ ನಾವು, ಭಯಪಟ್ಟು ಮುಸ್ಕ ಹಾಕೋ ಮಾತಾಡಲ್ಲ. ಅಯ್ಯೋ ಮಾತಾಡಿದ್ರೆ ಏನ್ ಅನ್ಕೊಬಿಡ್ತಾರೆ ಅಂತ ಮಾತಾಡಲ್ಲ, ಆದ್ರೆ ನೇರವಾಗಿ ಮಾತಾಡ್ತೀವಿ. ಅದಕ್ಕೆ ವಾಕ್ಯ ಹೇಳ್ತದೆ, ನಾವು ಧಾರಾಳವಾಗಿ ಮಾತನಾಡ್ತೀವಿ ದೇವರ ಆತ್ಮನ ಕುರಿತು. ನಾವು ಮೋಸೆಯಂತೆ ನಾವು ಮಾಡುವುದಿಲ್ಲ. ಗತಿಸಿ ಹೋಗುವ ಅಂತ್ಯವನ್ನು ಇಸ್ರಾಯೇಲರು ಕಣ್ಣಿಟ್ಟು ನೋಡಬಾರದೆಂದು ಅವನು ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುತ್ತಿದ್ದನು. ಆ ಮಹಿಮೆ ಸದಾಕಾಲ ಇರ್ತಿತ್ತಿಲ್ಲ, ಆ ಪ್ರಕಾಶ ಸದಾಕಾಲ ಇರ್ತಿತ್ತಿಲ್ಲ. ದೇವರ ಸಮ್ಮುಖದಲ್ಲಿ ದೇವರು ಕರೆದ್ರೆ ಹೋಗಿ ನಿಂತ್ಕೊಂಡು ಪ್ರಾರ್ಥಿಸಿ ಅಲ್ಲಿದ್ದಾಗ ಮಾತ್ರ ಅವನ ಮುಖ ಪ್ರಕಾಶವಾಗ್ತಿತ್ತು. ಜನ ನೋಡಕ್ ಭಯ ಪಡ್ತಿದ್ರು. ಆ ನಂತರ ಇರ್ತಿತ್ತಿಲ್ಲ. ಆದ್ರೆ ಸ್ವಲ್ಪ ಕಾಲ ಇದ್ದು ಹೋಗುವಂತ ಆ ಮಹಿಮೆ, ಆ ಪ್ರಸನ್ನತೆ, ಆತನ ಮಕ್ಕ ದೇವದೂತನಂತೆ ದೇವತರದ ಕಾಣ್ಬೇಕಾದ್ರೆ, ಅವನ ಜನಗಳು ಬರಬೇಕಾದ್ರೆ ಅವನ ಮುಖದ ಮೇಲೆ ಬರ್ತಿದ್ದಂತೆ ಜನಗಳ ಜೊತೆ ಮಾತನಾಡಕ್ಕೆ. ಸ್ತೋತ್ರ, ಹಲ್ಲೆಲೂಯಾ. ಯಾಕಂದ್ರೆ ಜನಗಳು ಹೇಳಿದ್ರು, ನಿನ್ನ ಮುಖ ನೋಡಿದ್ರೆ ನನಗೆ ಭಯ ಆಯ್ತದಪ್ಪ, ಅದಕ್ಕೆ ಅವ್ನ ಮುಖ ಹಾಕ ಬಂದಿದ್ದೀನಿ. ಏಸೋ ಚೆನ್ನಾಗಿದ್ಯಾ, ಏನಪ್ಪ ಸಮಾಚಾರ, ನೀವಿಬ್ರು ಕಿತ್ತಾಡ ನೋಡಿ. ನ್ಯಾಯ ವಿಚಾರಣೆ ಮಾಡೋಕ್ಕಾಗಿ ಆತನ ಮುಖದ ಮೇಲೆ ಏನು ಮಾಡ್ಕೊಳ್ತಿದ್ದಂತೆ, ಮುಸ್ಕ್ ಹಾಕೊಂಡು ಬರ್ತಿದ್ದಂತೆ. ನನ್ನ ಮುಖ ನೋಡಕ್ಕೆ ಹೆದರ್ತಾರೆ ಅವರು ಅಂತ.
ಯೋಚನೆ ಮಾಡಿ, ಒಬ್ಬ ಮನುಷ್ಯನ ಮುಖದಲ್ಲಿ ದೇವರು ಸ್ವಲ್ಪ ಕಾಲ ಇದ್ದು ಹೋಗುವಂತ ದೇವರ ಮಹಿಮೆನೆ ಅಷ್ಟು ಹೆಚ್ಚಾಗಿ ಜನರು ಭಯಪಡಿಸುವಾಗಿ ಇರೋದಾದರೆ, ಈ ಹೊಸ ಒಡಂಬಡಿಕೆ ಸೇವೆ ಬರೀ ಮುಖದ ಮೇಲೆಲ್ಲ ಆಕಳ ಬಟ್ಟೆಯಿಂದ ಕರ್ಚಿಪ್ಪಿಂದ ನಡೆದಾಡಿದ್ರೆ ಎಲ್ಲ ಎಷ್ಟೋ ಹೆಚ್ಚಾಗಿ. ಅದಕ್ಕೆ ಪೌಲನ ಮೇಲಿದ್ದಂತ ಉಡಿ ವಸ್ತ್ರ, ಅವನ್ ಉಡಿ ವಸ್ತ್ರ ಅಂತ ಗೊತ್ತಾ, ಖರ್ಚಿಪ್ಪು, ಹೋಗಿದ್ದೇನೆ ಅದು ಹಾಕಿದ್ದೇನೆ, ಎತ್ಕೊಬರಂತೆ, ಬಂದ್ಬಿಟ್ಟಿದ್ದೇನೆ. ಪೌಲನು ಸಾರುವಂತ ನಜರೇತ್ನ ಯೇಸುವಿನ ನಾಮದಲ್ಲಿ ದೇವ ಬಿಟ್ಟು ಹೋಗಂದ್ರೆ ದೇವ ಬಿಟ್ಟು ಹೋಯ್ತಂತೆ. ರೋಗಿಗಳ ಮೇಲೆ ಬಟ್ಟೆ ಹಾಕಿದ್ರೆ ಬಿಟ್ಟು, ಬರೀ ಬಟ್ಟೆ. ಯಾರ ಮೇಲೆ ಬಟ್ಟೆ ಇದು? ಪೌಲನ ಮೇಲೆ. ಪೇತ್ರ ಏನಾದ್ರೂ ನಡ್ಕೊಂಡು ಹೋಯ್ತಿದ್ರೆ ಕುಂಟ್ರು ಕಿವುಡ್ರು ಮೈ ಒಣಗಿರೋರ್ನೆಲ್ಲ ಗೋಣಿ ಚೀಲದಲ್ಲಿ ಹೊತ್ಕೊಬಂದು ರಸ್ತೆ ಪಕ್ಕದಲ್ಲಿ ಮಲ್ಸರಂತೆ. ಇವನ್ ನಳ್ಳು ಬಿದ್ರೆ ಸಾಕು, ಪೇತ್ರ ನಳ್ಳು ಬಿದ್ರೆ ಸಾಕು, ಏನಾಗ್ತದೆ? ಕುಂಟ್ರು ಕಿವುಡ್ರು ಮೈ ಒಣಗಿರೋರೆಲ್ಲ ಎದ್ದು ಗುಣ ಆಗಿ ಹೋಯ್ತಿದ್ರಂತೆ. ಹೊಸ ಒಡಂಬಡಿಕೆ ಸೇವೆ ಅಂದ್ರೆ ಇದು. ಹೊಸ ಒಡಂಬಡಿಕೆ ಸೇವೆ ಅಂದ್ರೆ, ಹಳೆ ಒಡಂಬಡಿಕೆ ಸೇವೆ ಅಂದ್ರೆ ಕೈ ಇಟ್ಟು, ಹೊಸ ಒಡಂಬಡಿಕೆ ಸೇವೆ ಅಂದ್ರೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಗುಣ ಆಯ್ತದೆ ಅಂತ ಅಲ್ಲ. ಅರ್ಥ ಆಯ್ತಾ? ಎಣ್ಣೆ ಹಾಕಿ ಅಭಿಷೇಕ ಅದೇನೆಲ್ಲ. ಪಕ್ಕದಲ್ಲಿ ನಿಂತ್ಕೊಂಡು ಲಬ ಲಬ ಲಬನ್ ಅನ್ಯ ಭಾಷೆ ಮಾತಾಡ್ತಾ ಇರ್ತಾರೆ, ಅದು ಪವಿತ್ರ ಆತ್ಮನ ಅಭಿಷೇಕ. ಹೊಸ ಒಡಂಬಡಿಕೆ ಸೇವೆನು ಗೊತ್ತಾ? ಬರೀ ಮುಖ ಹೊಡ್ಕೊಂಡ್ರ ಖರ್ಚಿಪ್ ಹಾಕಿದ್ರು ಬಿದ್ದೋಗ್ಬಿಡ್ತಾರೆ ರಪ ರಪ ರಪ. ಇದು ದೇವರಾತ್ಮನ ಸೇವೆಯ ಮಹಿಮೆ. ಇದು ಹೊಸ ಒಡಂಬಡಿಕೆ ಸೇವೆ. ಅರ್ಥ ಆಯ್ತಾಯ್ತಾ? ಹಳೆ ಒಡಂಬಡಿಕೆಗೆ ಮುಖದಲ್ಲಿ ಐತೆ ಅಂತ ಮುಖನೇ ಮುಚ್ಕೊ ಬರ್ತಿದೆ, ಕಾಣಿಸ್. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಬಂದಂತ ದೇವರ ಮಹಿಮೆ ಬರೀ ಮುಖದಲ್ಲಿಲ್ಲ. ನೀನ್ ನಡೆದಾಡೋ, ಕುಣಿದಾಡುವ, ಕಾಲಿಡುವ ಪ್ರತಿಯೊಂದು ತಲೆನೆತ್ತಿನ ಕಾಲಂಗಾಲವರೆಗೂ, ಪ್ರತಿ ಮಾತಿನಲ್ಲೂ, ಪ್ರತಿ ನೋಟದಲ್ಲೂ, ಪ್ರತಿ ಕೇಳೋದ್ರಲ್ಲೂ, ಪ್ರತಿ ಸ್ಪಷ್ಟದಲ್ಲೂ ಕೂಡ ಮುಟ್ಟದೋದ್ರ ಪಕ್ಕದಲ್ಲಿ ನಿಂತುಕೊಂಡು ದೇವರ ಮಹಿಮೆ ಹಂಗೆ ಇಳಿದು ಬರ್ತದೆ. ನಿನ್ನ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡಾಗ ಪವಿತ್ರಾತ್ಮ ನಿನ್ನೊಳಗಡೆ ಇರುವಾಗ, ನೀನು ಸೇವೆ ಮಾಡುವ ಪವಿತ್ರಾತ್ಮನಿಗೆ ನಿನ್ನ ಪಕ್ಕದಲ್ಲಿ ನಿಂತ್ಕೊಂಡಾಗ, ನಿನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಏನೋ ಒಂಥರ, ನನಗೆ ಗೊತ್ತಾಗ್ತಿಲ್ಲ, ಏನೋ ಒಂಥರ ಆನಂದ, ಸಮಾಧಾನ. ಇನ್ನೊಬ್ರು ಹೇಳ್ಬೇಕು, ನಿನ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಿನ್ ಮಾತು ಕೇಳಿದ್ರೆ ನನಗೆ ಕೋಪ ಬರ್ತೈತೆ, ಏನಾರು ತಗೊಂಡು ಚುಚ್ಚಿ ಬಿಡೋಣ ಅನಿಸ್ತೈತೆ. ಹಿಂಗ್ ಹೇಳ್ಬೇಕು. ಇದು ದೇವರಾತ್ಮನ ಕಾರ್ಯ. ಏನ್ ಪಾಸ್ಟ್ರೆ, ಈ ಕಡೆ ಏನೋ ಓಕೆ, ಆ ಕಡೆ ಯಾಕೆ? ಅರ್ಥ ಆಯ್ತಾ? ಇದು ಓಕೆ, ಅದೇ ಯಾಕೆ ಚುಚ್ಚೋದು? ಗೊತ್ತಾಗಿಲ್ವಾ? ಯಾರಾದ್ರೂ ದೇವ ಇರೋರು ಮನಸ್ಸೊಳಗಡೆ ಇರ್ತದಲ್ಲ, ಅವರು ಶರೀರದೊಳಗಡೆ, ಅವ್ರು ನಿನ್ ಜೊತೆ ಮಾತನಾಡುವಾಗ, ನೀನ್ ಹತ್ರ ಬರುವಾಗ, ನೀನ್ ಮನೆಗೆ ಬರಕ್ಕಿಲ್ಲ ಅವರು. ಒಂದ್ ವೇಳೆ ನೀನೇನೋ ಕೆಲಸ ಮಾತಾಡ್ತಿದ್ರೆ ನೀನು ಕಂಡ್ರೆ ಕಲ್ತಕೊಂಡ್ ಚಚ್ಚಾ ಕೂಡ ನನ್ನ ಕೋಪ ಬರ್ತಾ ಇರ್ತದೆ ಅವ್ರಿಗೆ. ಯಾಕಂದ್ರೆ ನಿನ್ನೊಳಗಡೆ ದೇವರ ಆತ್ಮ ಇದ್ದಾನೆ, ಇವರಲ್ಲಿ ದುಷ್ಟ ಆತ್ಮ ಇರ್ತಾನೆ. ಅಲ್ಲೆಲ್ಲೂ ಹೇಳಲಿಲ್ಲ. ಅರ್ಥ ಆಯ್ತಾ? ಹೊಸ ಒಡಂಬಡಿಕೆ ಸೇವೆ ಎಷ್ಟಾಗೈತೆ ಅಂತ. ಅಲ್ಲೆಲ್ಲೂಯ. ಅರ್ಥ ಆಯ್ತಾ? ಈಗ ಏನಾಯ್ತು? ಪವಿತ್ರಾತ್ಮ ನಿನ್ನಲ್ಲೇ ಇದ್ರೆ ನೀನು ಮಾತನಾಡುವಾಗ ಪಕ್ಕದಲ್ಲಿರೋ ದೇವ ತುಂಬ್ಕೊಂಡಿರೋ ಸೈತಾನ್ ಮಗ ಏನ್ ಮಾಡ್ತಾನೆ? ಸೈತಾನ್ ಮಗಳು ಏನ್ ಮಾಡ್ತಾಳೆ? ಕಟ ಕಟ ಕಟನ ಅಲ್ಲಿ ಕಡಿತದ. ಇದೇನು ಎಲ್ಲಿ ಕಡಿತದಲ್ಲ, ಅಲ್ಲೂ ಇಲ್ಲೇ ಪಕ್ಕದಲ್ಲೇ ಐತ್ ನೋಡು. ಅರ್ಥ ಆಯ್ತಾ? ನೀನು ಹೋಯ್ತಿದ್ರೆ ಸಾಕು, ಬಂದ್ರು ಥೂ ದರಿದ್ರದವ್ರು ಬಂದ್ರು. ಯಾಕಂಗಂತವೆ ಅಂದ್ರೆ ಅವು ದೆವ್ವಗಳು ಸ್ಟಾರ್ಟ್ ಆಗಿರ್ತವೆ ಬಂದವ. ಹೊಸ ಒಡಂಬಡಿಕೆ ಸೇವೆಯ ಮಹಿಮೆನೇ ಅದರಿ. ಅಲ್ಲೆಲ್ಲೂಯ. ಅರ್ಥ ಆಯ್ತಾ? ಏನ್ ಯಾವಾಗ ಹೋದ್ರು ಬರೀ ದೇವ್ರು ಅಂತ ಮಾತಾಡ್ತಾರೆ. ಏನ್ ಅವ್ರಿಗೆ? ಅವ್ರ ಮನೇಲಿ ಸಾಲ ಐತೆ, ರೋಗ ಐತೆ ಅಂದಿದೆ, ಏನ್ ದೇವ್ರು ಏನ್ ಮಾಡ್ಬಿಟ್ಟಾನ ದೇವ್ರು? ಅವ್ರಿಗೆ ಗೊತ್ತಿಲ್ಲ ಅದ್ರ ಮಹಿಮೆ. ಹೊಸ ಒಡಂಬಡಿಕೆ ಮಹಿಮೆ ಏನನ್ನೋದು ಗೊತ್ತಿಲ್ಲ. ಅಲ್ಲೆಲ್ಲೂಯ. ಅರ್ಥ ಆಯ್ತಾ? ಅಲ್ಲೆಲ್ಲೂಯ. ಒಂದು ವೇಳೆ ನಿನ್ನ ಗಂಡನ ಯೇಸ್ವಾಮಿ ನಂಬಿಲ್ಲ ಅಂದರೆ, ನಿನ್ನ ಹೆಂಡತಿ ಯೇಸ್ವಾಮಿ ನಂಬಿಲ್ಲ ಅಂದರೆ, ನಿನ್ನ ಮಕ್ಳು ಯೇಸ್ವಾಮಿ ನಂಬಿಲ್ಲ ಅಂತಂದರೆ, ನಿಮ್ಮ ದೊಡ್ಡಪ್ಪ ದೊಡ್ಡಪ್ಪದವ್ರು ಅವರು ಇವರು ಒಂದು ಗ್ರಾಮದವರು ಚರ್ಚ್ಗೆ ಹೋಗೋದಕ್ಕೆ ನಿಮ್ಮನ್ನ ಗುರ್ರು ಅಂತಾರಂದ್ರೆ, ಏನೋ ಬೈತಾರೆ ಅಂದರೆ ತಿಳ್ಕೊಳ್ಳಿ, ನಿಮ್ಮ ಒಳಗಡೆ ದೇವ್ರ ಆತ್ಮ ಇರೋದಕ್ಕೆ ಅವ್ನಿಗೆ ಕೋಪ ಬರ್ತೈತೆ. ಸೈತಾನ್ ಎಬ್ಬಿಸ್ತಿದ್ದಾನೆ, ಬೈಲೋ ಜಗಳ ಮಾಡು, ಓಡು ಹೋಗು, ಅವ್ನು ಜಗಳ ಮಾಡು. ಚರ್ಚ್ಗೆ ಹೋಯ್ತವ್ರೆ, ಕಟ್ನಿಟ್ ಮಾಡಲ್ವಾ? ನೀವು ಗ್ರಾಮಸ್ಥರಾಗಿದ್ದೀರಿ, ಯಜಮಾನರಾಗಿದ್ದೀರಿ. ಸೈತಾನ್ ಯಾರು ಅದಕ್ಕೆ ಅನೇಕ ಜನ ಬರೋ ಹೇಳೋದು, ಅಷ್ಟೇ ನಮ್ಮ ಗಂಡ ಚರ್ಚಿಗೆ ಬಂದ್ರೆ ಬೈತಾನೆ ಅಷ್ಟೇ, ನಮ್ಮ ಹೆಂಡತಿ ಚರ್ಚಿಗೆ ಬಂದ್ರೆ ಬೈತಾನೆ. ಯಾಕೆ ಬೈತಾರೆ? ಈಗ ನೀನು ದೇವರಾತ್ಮನಿಗೆ ಸ್ಥಳ ಕೊಟ್ಟಿದ್ದಿ, ಅವರಲ್ಲಿ ದುರಾತ್ಮ ಐತೆ, ಅದಕ್ಕೆ ಹಂಗೆ ಮಾಡೋದು. ಅರ್ಥ ಆಯ್ತಾ?
ಅದಕ್ಕೆ ಏನಂತಾನೆ, ಏನೋ ಪರವಾಗಿಲ್ಲ, ಈಚೀಚೆಗೆ ಚರ್ಚ್ಗೆ ಹೋದ್ಮೇಲೆ ನನ್ನ ಹೆಂಡತಿ ಮುಖನೇ ನೋಡೋಕ್ಕಾಯ್ತಲ್ಲ, ಅವಳು ರಾವಡಿತಿಲ್ಲ, ಇವನು ರಾವಡಿ, ಅವಳು ನೋಡಿದ್ರೆ ಸಾಕು ಮನೆಗೆ ಹೋಗಂಗೆ ಬರೋಕಿಲ್ಲ, ಏನೋ ತಗೊಂಡು ಕೊಚ್ಚಾಕನ ಅನ್ನಂಗಾಯ್ತದೆ, ಏನೋ ತಗೊಂಡು ತಿಗ, ದುರಾತ್ಮ, ದೇವ್ರು ಬಿಟ್ಕೊಡ್ಬೇಕಲ್ಲ. ನನ್ನ ಗಂಡನ್ ನೋಡಿದ್ರೆ ಅವಾಗ ಏನೋ ಪರವಾಗಿತ್ತಲ್ಲ, ಕುಡ್ಕೊಂಡು ಗಿಡ್ಕೊಂಡು ಜಲ್ಸುರ್ಸ್ಕೊಂಡು ಬಂದ್ರು, ಏನೋ ಚೆನ್ನಾಗಿದ್ದ, ಈಗ ಚರ್ಚ್ಗೆ ಹೋಗಿ ಬದಲಾಗ್ಬಿಟ್ಟ ನನ್ನ ಗಂಡ. ಅವ್ನು ನೋಡಿದ್ರೆ ಸಾಕು, ಆ ಚರ್ಚ್ಗೆ ಹೋಯ್ತಾನಂದ್ರೆ ಅಲ್ಲೆಲ್ಲೋ ಸ್ವೀಟ್ ಆಯ್ತದೆ. ಏನಾಯ್ತದ ಅಲ್ಲೆಲ್ಲ? ಯಾರು ಇಟ್ಟು ಮಾಡ್ತಾ ಇರೋದು? ಮಿಲ್ಲಿಟ್ಟಿರೋದು ಯಾರು ಒಳಗಡೆ? ಸೈತಾನಲ್ವಾ? ಅರ್ಥ ಆಯ್ತಾಯ್ತಾ? ನಮ್ಮ ದೇವ್ರುಗಳನ್ನೆಲ್ಲ ಪೂಜೆ ಮಾಡೋದು ಬಿಟ್ಬಿಟ್ರು. ನಮ್ಮ ಆರಾಧನೆ ಮಾಡ್ಬೇಕಿಲ್ಲ, ನಮ್ಮ ಜಾತ್ರೆಗೆ ರೊಕ್ಕ ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ, ಗುಡಿ ಕಟ್ಟಕ್ಕೆ. ಇವರೆಲ್ಲ ಚರ್ಚ್ ಅಂತ ಹೋಯ್ತಾರಲ್ಲ, ಇವ್ರಿಗೆ ಏನಾರ ಮಾಡಬೇಕು. ಯಾರು ಅವ್ರಿಗೆ ಮಾಡ್ತಾ ಇರೋದು? ಹಾಗಾದ್ರೆ ಏನು ಮಾಡ್ತಿದ್ದಾನೆ? ಕೋಪ ಬರ್ತೈತೆ. ಯಾವ ವ್ಯಕ್ತಿನೂ ನಿಮ್ಮನ್ನು ಮುಟ್ಟಕ್ಕಾಗಲ್ಲ, ದೇವರ ಅಪ್ಪಣೆ ಇಲ್ಲದೆ.